ಸರ್ ಫಸ್ಟ್ ನಿಮ್ಮ ಹೆಸರು ಇದು ಮಾಡ್ಕೊಳ್ಳಿ. ನನ್ನ ಹೆಸರು ನಾರಾಯಣಪ್ಪ ಅಂತ. ನಾವು ಬಂದ್ರಹಳ್ಳಿ ಗ್ರಾಮದ ವಾಸಿ ಮತ್ತು ನಾನೊಬ್ಬ ನಿವೃತ್ತ ಅಧಿಕಾರಿ. ಆದರೆ ಈ ಬಂದ್ರಹಳ್ಳಿ ಗ್ರಾಮ ನಮ್ಮ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಈ ಗೌಡಗೆರೆ ಗ್ರಾಮ ಪಂಚಾಯತಿಗೂ ಮತ್ತು ಬಂದ್ರಹಳ್ಳಿಗೂ ಸುಮಾರು 6 ಕಿಲೋಮೀಟ್ರ್ ದೂರ ಇದೆ. ಆದರೆ ಪಕ್ಕದಲ್ಲೇ 1 ಕಿಲೋಮೀಟ್ರ್ ಅಂತರದಲ್ಲಿ ಹಳೇಹಳ್ಳಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿನ ಅಧಿಕಾರಿಗಳು ಅಥವಾ ಬೇರೆ ಯಾವ ರೀತಿಯಿಂದ ಅದನ್ನು ಎಲ್ಲರೂ ದಲಿತರಿರೋ ಒಂದು ಗ್ರಾಮನೇ 6 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಇದು ಮೊದಲನೇ ತಪ್ಪು. ಇದು ವೈಜ್ಞಾನಿಕನೂ ಅವೈಜ್ಞಾನಿಕನೂ ಗೊತ್ತಿಲ್ಲ. ಆದರೆ ಆ ಊರಿಗೆ ಮೂಲ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರೂ ಸಹ ಈ ಗೌಡಗೆರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಆಗಲಿ ಅಧಿಕಾರಿಗಳಾಗಲಿ ಯಾರೂ ಮಾಡಲಿಲ್ಲ. ಹೈಕೋರ್ಟ್ ಹೋಗಿ ನನ್ನ ಸ್ವಂತ ಪೆನ್ಷನ್ ದುಡ್ಡಿಂದಾನೇ ಆ ಊರಿಗೆ ಏನೇನು ಮೂಲ ಸೌಕರ್ಯ ಬೇಕೋ ಎಲ್ಲನೂ ಆದೇಶ ಮಾಡ್ಕೊಂಡು ಬಂದರು. 11/3/2020 ಈ ಹೈಕೋರ್ಟ್ ಆದೇಶ ಮಾಡಿದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಆದೇಶ ನೀಡಿ 2 ತಿಂಗಳ ಒಳಗಾಗಿ ಆ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತೇಳ್ಬಿಟ್ಟು ಆದೇಶ ನೀಡಿದರೂ ಸಹ ಯಾರೂ ಮಾಡಲಿಲ್ಲ. ಆದರೆ ಇದೇ ಒಬ್ಬ ಪಿ ಡಿ ಒ ಮತ್ತು ಇವರು ಸರ್ವೆ ಆಗಿಲ್ಲ ಹೇಳ್ತಾಯಿದ್ರು. ಆದರೆ ಅದೇ ದಿನ ಸರ್ವೆ ಅಧಿಕಾರಿಗಳು ಬಂದು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಆ ಊರನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಈಗಿರಬೇಕಂತ ಲೋಕೇಶ್ ಪಿ ಡಿ ಒ ಅವರಿಗೆ ಅವರ ಇದರಲ್ಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇವರು ಇಷ್ಟು ವರ್ಷಗಳಾದ್ರೂ ಮಾಡಲಿಲ್ಲ. ಇವ್ರ ಅಭ್ಯಾಸ ಒಂದೇ, ದಲಿತ ವಿರೋಧಿ ನೀತಿ ಇವ್ರ ಹತ್ರ ಇರೋದು. ಈತ ಒಬ್ಬ ಕಂಪ್ಯಾನ್ಷನೇಟ್ ಗ್ರೌಂಡ್ ಮೇಲೆ ಕೆಲಸಕ್ಕೆ ಬಂದಿರೋಂಥ ಅಧಿಕಾರಿ. 2018 ಸರ್ಕಾರದ ಆದೇಶದ ಪ್ರಕಾರ ಈತನಿಗೆ ಆ ಹುದ್ದೆ ಬರಬೇಕು ಅಂತ ಇದರಲ್ಲಿ ಇಲ್ಲ. ಆದರೂ ಸಹ ಅದು ಯಾವ ರೀತಿ ಬಂದ ಅನ್ನೋದು ಗೊತ್ತಿಲ್ಲ. ಬಂದು ಜನರಿಗೆ ಸೇವೆ ಮಾಡೋದೆಲ್ಲ ಈತ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತು ನಾವು ಸ್ಮಶಾನಕ್ಕೆ ಚರಂಡಿ ನೀರಲ್ಲಿ ಹೋಗಬೇಕು. ಸ್ಮಶಾನಕ್ಕೆ ಹೋಗ್ಬೇಕಾಗಿದ್ರೆ ಊರಿನ ತುಂಬ ಮರಗಳಿದೆ, ಹಾವುಗಳು ಬರುತ್ತೆ. ಸುತ್ತಮುತ್ತ ಎಲ್ಲ ಬೇರೆಯವರದ್ದು ಮನೆಗಳು ಕಟ್ಕೊಂಡಿದ್ದಾರೆ ಅವರ ಸ್ವಂತ ಜಮೀನುಗಳಲ್ಲಿ. ಅವ್ರಿಗೆಲ್ಲ 140 ಅಡಿ 150 ಅಡಿ ಕೊಟ್ಟಿದ್ದಾರೆ. ದಲಿತರಿಗೆ ಮಾತ್ರ 20 ಅಡಿ 30 ಅಡಿ ಜಾಗ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ 140 ಅಡಿ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳು ತಿದ್ದಿದ್ದಾರೆ. ಇವ್ರ ದಾಖಲೆಗಳನ್ನು ಇ ಒ ಅವರಿಗೆ ಎಲ್ಲ ಸಮೇತ ಕೊಟ್ಟಿದ್ದೀವಿ. ಅವರು ಪರಿಶೀಲನೆ ಮಾಡಲಿಲ್ಲ. ಸಾಕಷ್ಟು ಮನವಿಗಳು ಕೊಟ್ಟಿದ್ದೀವಿ ಇ ಒ ಅವರಿಗೆ. ಇವ್ರು ಮಾಡ್ತಾ ಇರೋ ಕೆಲಸಗಳು ಅಕ್ರಮಗಳು, ಒಂದೇ ರಸ್ತೆಗೆ 4 ಸಾರಿ ಇವರು ರಸ್ತೆ ಮಾಡಿ ದುಡ್ಡು ತಗೊಂಡಿರೋದು, ಮತ್ತು ಕುರಿ ಶೆಡ್ಡು ಕೋಳಿ ಶೆಡ್ಡು ಅಂತ ಹೇಳ್ಬಿಟ್ಟು ಸುಮಾರು 2-3 ಕೋಟಿ ರೂಪಾಯಿ ಅಷ್ಟು ಅನುದಾನ ಇಲ್ಲಿಂದ ಪಂಚಾಯತಿಂದ ಬಿಡುಗಡೆ ಆಗಿದೆ. ಆದರೆ ಒಂದು ಇದರಲ್ಲೂ ಕೂಡ ಎಲ್ಲೂ ಸರಿಯಾಗಿಲ್ಲ. ಇದನ್ನು ಸಮಗ್ರ ತನಿಖೆಯಿಂದ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಮತ್ತು ನಮ್ಮ ಗ್ರಾಮಕ್ಕೆ ಸುಮಾರು 25-35 ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ. ಆದರೆ ಅಲ್ಲಿ ಆಗಿರೋದು ಒಂದು ದಲಿತ ವಿರೋಧಿ ಪಿ ಡಿ ಒಗೆ ಹೇಳಿದಿಕ್ಕಾರ, ಅಟ್ಟಹಾಸಕ್ಕೆ ಹೇಳಿದಿಕ್ಕಾರ, ದಲಿತ ಒಂದು ಇಲ್ಲ. ಅಧಿಕಾರಿಗಳು, ನಾನು ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾನವ ಹಕ್ಕುಗಳ ಅವರು ಆಯೋಗಕ್ಕೂ ಹೋಗಿ ಮತ್ತು ಲೋಕಾಯುಕ್ತ ಕೊಟ್ಟಿದ್ದೀವಿ ಇವ್ರ ಮೇಲೆ ದೂರು. ಆದರೂ ಏನು ಇವರು ಯಾವುದೇ ಥರದ ಒಂದು ಕ್ರಮನೂ ಯಾರೂ ತಗೊಳ್ತಾ ಇಲ್ಲ. ಲೋಕಾಯುಕ್ತಕ್ಕೆ ಇವರು ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ನಮೂದು ಮಾಡ್ಕೊಂಡಿದ್ದಾರೆ. ಆದರೆ ಇದೇ ನಮ್ಮ ಆ ಕಾಲೋನಿಗೆ ಒಬ್ಬ ಜಲಗಾರನಿಲ್ಲ. ಯಾರನ್ನೋ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹಿಂದೆ ಅವರು 2016ರಲ್ಲಿ ಒಬ್ಬ ಜಲಗಾರನ ಅಲ್ಲೇ ಊರಿನವ್ರನ್ನ ನೇಮಕ ಮಾಡಿದರು. ಅವ್ರಿಗೆ ಚೆಕ್ ಕೊಟ್ಟಿದ್ದಾರೆ, ಸಂಬಳ ಕೊಡ್ತಾಯಿದ್ರು. ಈಗ ನೀವು ಫೋಟೋಗಳು ನೋಡ್ಬೋದು. ಆ ಪ್ಯಾನಲ್ ಬೋರ್ಡಲ್ಲಿ ಒಂದೇ ಒಂದು ಫೀಸ್ ಕೂಡ ಇಲ್ಲ, ಡೈರೆಕ್ಟ್ ಮಾಡಿದ್ದಾರೆ. ಯಾರಾದರೂ ಅದನ್ನು ಆನ್ ಮಾಡೋಕ್ಕೆ ಹೋದರೆ ಅವ್ರು ಅಲ್ಲೇ ಸತ್ತೋಗ್ತಾರೆ ಅಂತ ಪರಿಸ್ಥಿತಿ ಇದೆ. ಇದನ್ನು ಅಧಿಕಾರಿಗಳು ಬಂದು ನೋಡಿದ್ದಾರೆ. ಮತ್ತು 2ನೇ ಸಾರಿನೂ ರೀಸೆಂಟಾಗಿ 1 ತಿಂಗಳ ಹಿಂದೆ ಊರನ್ನು ಸರ್ವೆ ಮಾಡಿಸಿದ್ದೀವಿ. ಸರ್ವೆ ಮಾಡಿಸಿದಾಗಲೂ ಕೂಡ ಈತ ಅವತ್ತೇ ಹೇಳ್ತಾ ಇದ್ದ, ನಾವು ಬಾರ್ಡ್ರ್ ಹಾಕ್ಬಿಡ್ತೀವಿ, ಒತ್ತುವರಿ ಮಾಡಿರೋಂಥವ್ರು ನಾನು ಇದನ್ನು ಮಾಡ್ಕೊಳ್ತೀನಿ ಅಂತ. ಆದರೆ ಆ ಕಡೆ ಬರಲೇ ಇಲ್ಲ. ಅಧಿಕಾರಿಗಳು ಬಂದಾಗ ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಕ್ಲೀನ್ ಮಾಡಿದ್ದೀವಿ ಅಂತ ಫೋಟೋಗಳು ಈ ಊರಿನ ಅಧ್ಯಕ್ಷರು ಮತ್ತೆ ಅವರು ಬರೋದು. ಅವ್ರು ಸರ್, ಇವತ್ತು ಏನು ಗೌಡಗೆರೆ ಗ್ರಾಮ ಪಂಚಾಯತಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತ ಅಂದ್ಬಿಟ್ಟು. ಏನು ಸರ್, ಈ ಒಂದು 21ನೇ ಶತಮಾನದಲ್ಲೂ ಈ ಥರದ ಒಂದು ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ, ಏನು ಹೇಳ್ತೀರಾ? ಈ ಅವ್ಯವಸ್ಥೆಗೆ ಕಾರಣ
ಮೂಲವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿದ್ದು ಮತ್ತು ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು PDO. ಇದು ಇವತ್ತಿನ ಸಮಸ್ಯೆ ಅಲ್ಲ. ನಮಗೆ ಹೇಳೋದಕ್ಕೂ ಒಂಥರ ಬಾಧೆ ಆಗುತ್ತೆ, ಅಸಹ್ಯನೂ ಆಗುತ್ತೆ. ಈಗ ನೀವು ಕೇಳಿದ ಪ್ರಶ್ನೆನೇ ಅದನ್ನು ಕೇಳದೆ ಜೀರ್ಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ರಾಜಕಾರಣಿಗಳು ಮನದಟ್ಟು ಮಾಡ್ಕೋಬೇಕು. ಏನು ಚುನಾವಣೆ ಬಂದಾಗ ಹಳ್ಳಿಗಳ ಕಡೆ ಬಂದು ತನ್ನ ಅನುಚರರೊಂದಿಗೆ ನಾವಿರೋದೇ ದಲಿತರ ಪರ, ಹಿಂದುಳಿದವರ ಪರ, ಅಂಬೇಡ್ಕರ್ ಪರ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡು ದಲಿತರ ಮನೆಗೆ ಬಂದು ಊಟ ಮಾಡಿಕೊಂಡು ಮತಗಳನ್ನು ಗಿಟ್ಟಿಸಿ ಅಧಿಕಾರಕ್ಕೆ ಬಂದಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಟ್ಟ ಮಾತನ್ನು ಕೇವಲ ಕನಿಷ್ಠ ಒಂದು 5% ಆದರೂ ನಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇಷ್ಟು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಒಬ್ಬ ದಲಿತ ಗ್ರಾಮದವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆದೇಶ ತಂದ್ರೂ ಸಹ ಹೈಕೋರ್ಟ್ ಆದೇಶಕ್ಕೂ ಲೆಕ್ಕ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇಲ್ಲಿನ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಬೆನ್ನಲ್ಲಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಮನವಿ ಪತ್ರ ಸ್ವೀಕರಿಸಲು ಬರದೇ ಇರತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಅಟ್ಟಹಾಸಕ್ಕೆ ಹೇಳಿದಿಕ್ಕಾರ, ದಲಿತ ವಿರೋಧಿ ನೀತಿಗೆ ಹೇಳಿದಿಕ್ಕಾರ, ಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರೋಕ್ಷವಾಗಿ ಯೋಚನೆ ಮಾಡಬೇಕಾಗಿದೆ. ನಿಜ, ಇಲ್ಲಿರ್ತಕ್ಕಂಥ ವ್ಯಕ್ತಿ PDO ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಲೂ ಸಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, CO ಅವರಾಗಿರ್ಬೋದು ಭಯ ಬೀಳ್ತಾರೆ ಅಂತ ಹೇಳಿದ್ರೆ ಇವತ್ತು ಈ ವ್ಯಕ್ತಿ ಯಾವ ಮಟ್ಟದಲ್ಲಿ ರಾಜಕಾರಣ ಪ್ರಭಾವ ಬೀಳ್ತಾ ಇದ್ದಾರೆ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಖುದ್ದು ನಾವು ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನೂರಾರು ಬಾರಿ, 1 ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ಅಲ್ಲ, 20 ಸಲ ಅಲ್ಲ, ನೂರಾರು ಬಾರಿ ಇದೇ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ, ಶಾಸಕರ ಹತ್ರ, ಸಂಬಂಧಪಟ್ಟಂತ CO ಹತ್ರ, EO ಹತ್ರ, ತಹಸೀಲ್ದಾರ್ ಹತ್ರ ನೂರಾರು ಬಾರಿ ಹೋಗಿದ್ದೀವಿ. ಈ ತರ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಸಮರ್ಪಕವಾಗಿ ಮಾಡದೇ ಇರತಕ್ಕಂಥ ಸ್ಥಿತಿಗೆ ಬಂದು ಆ ಹಳ್ಳಿಯಲ್ಲಿ ರೋಗ ರುಜಿನಗಳು ಬರ್ತಾ ಇದೆ. ಆ ಹಳ್ಳಿ ಕಡೆ ನೋಡಿ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಇರ್ತಕ್ಕಂಥ ನೀರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಮನೆಗಳಿಗೆ ನುಗ್ಗುತ್ತೆ. ಅಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇಲ್ಲದೆ, ಅಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕರ್ ಒಳಗಡೆ ಎಷ್ಟೋ ಸಲ ಹುಳುಗಳು ಬರ್ತಾ ಇದೆ, ಕ್ಲೀನ್ ಮಾಡದೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ, ದಲಿತರು ಅಂತ ಹೇಳೋದಕ್ಕೆ ಒಂಥರ ನಮಗೆ ನೋವಾಗುತ್ತೆ. ಈಗ ಈ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೆಷ್ಟು ಸಲ ಇವ್ರಿಗೆ ನಾವು ಮನವಿಗಳು ಕೊಡಬೇಕು? ಹೈಕೋರ್ಟೇ ಆದೇಶ ಮಾಡಿದ್ರು ಹೈಕೋರ್ಟ್ ಆದೇಶಕ್ಕೆ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಇನ್ನು ದಲಿತರಿಗೆ ಅವರು ಲೆಕ್ಕ ಕೊಡ್ತಾರ? ಅವ್ರಿಗೆ ಗೌರವ ಕೊಡ್ತಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಆರ್ಟಿಕಲ್ 14 ಸಮಾನತೆ ಇದೇನಾ? ಏನ್ ಹೇಳುತ್ತೆ ಆರ್ಟಿಕಲ್ 14? ಏನ್ ಹೇಳುತ್ತೆ? ಅದ್ರ ಬಗ್ಗೆ ಇವ್ರಿಗೆ ಗಮನನೇ ಇಲ್ವಲ್ಲ. ನಾವು ಸಮಾನತೆಯಿಂದ ಇರ್ತೀವಿ, ಜಾತಿ ಇಲ್ಲ, ಭೇದ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳು ಒಂದು ಸಲ ಗೌಡಗೆರೆ ಗ್ರಾಮ ಪಂಚಾಯತಿ ಹತ್ರ ಬನ್ನಿ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ. ಆ ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ, ಹರಿದೋಗಿರ್ತಕ್ಕಂಥ ಫೋಟೋವನ್ನ ಸ್ಟಿಕ್ಕರ್ ಹಾಕಿ ಮೆಚ್ಚಿದ್ದಾರೆ. ಕನಿಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಒಂದು ಸಂವಿಧಾನಬದ್ಧವಾಗಿ ಒಂದು ಫೋಟೋ, ಚೆನ್ನಾಗಿರ್ತಕ್ಕಂಥ ಫೋಟೋ ಇಕ್ಕೋದಿಕ್ಕೂ ಇವ್ರ ಕೈಯಲ್ಲಿ ಆಗ್ಲಿಲ್ಲ. ಅದನ್ನು ಓಪನ್ ಆಗಿ ಸುಮಾರು ವರ್ಷಗಳು ಕಳೆದಿದೆ. ಅದರ ಪಕ್ಕದಲ್ಲಿ ಕೂಸಿನ ಮನೆ ಅಂತಿದೆ. ಸರ್ಕಾರ